ಫ್ರೆಂಡ್ಸ್, ಇವತ್ತು ನಾವು ಹಳೆಬೀಡು ದೇವಸ್ಥಾನಕ್ಕೆ ಬಂದಿದ್ದೀವಿ. ಬನ್ನಿ ಫ್ರೆಂಡ್ಸ್, ಇಲ್ಲಿ ಏನು ಇರ್ತದೆ ಅಂತ ನಾನು ನಿಮಗೆ ವಿವರವಾಗಿ ತೋರಿಸ್ಕೊಡ್ತೀನಿ. ಸೊ ಯಾರು ವೀಡಿಯೋ ನೋಡ್ತೀರಾ ದಯವಿಟ್ಟು ಸ್ಕಿಪ್ ಮಾಡದೆ ಕೊನೆಗಂಟೆ ನೋಡಿ. ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಗೈಸ್, ಸ್ಟಾರ್ಟ್ ಮಾಡೋದ. ಒಳಗೆ ಹೋಗ್ಬೋದು ಆ ಕಡೆಯಿಂದ. ಅಂಡಾರ್ ಕೊಡಿಸ್ತಾರೆ ಹೋಗಿ ಬೇಡ ಈಗ ಜಸ್ಟ್ ಇರಲಿ. ನನಗೊಂದು ವ್ಯಾಪಾರ ಕಣಕ್ಕ. ಸೌತೆಕಾಯಿ ಇದೆ, ಮಾವಿನಕಾಯಿ, ನೆಲ್ಲಿಕಾಯಿ. ಏನು ಬೇಕು? ನೆಲ್ಲಿಕಾಯಿ 30 ರೂಪಾಯಿ. ಒಂದು ಸೌತೆಕಾಯಿ ಕೊಟ್ಬಿಟ್ಟು 50 ಕೊಡಿ, 2 ಸೇರಿ. ನೆಲ್ಲಿಕಾಯಿ 30, ಸೌತೆಕಾಯಿ ತಗೋಯ್ತು. ನಂಗೆ ಸೌತೆಕಾಯಿ ತಗೋ. ಏನು ಬೇಕು ನಿಮಗೆ? ಹಸಿನಲ್ಲಿ ಬೇಕಾ? ಏನು ಬೇಕು? ನಾನು ಕೇಳಿಸ್ಕೊಳ್ಳಿ. 10 ಕೆಜಿ ಲೆಕ್ಕ ಕೊಡಿ. ಖಾರ ಬೇಕಿಲ್ಲ ನಿಮಗೆ? ನೆಲ್ಲಿಕಾಯಿ ಒಳಗೆ ಇಟ್ಟು ಹೋಗಿ ಬಂತೀನಿ. ಇಲ್ಲ ಇಟ್ಟು ಬಿಡಿ, ಮತ್ತೆ ಬಂತೀನಿ. ನೆಲ್ಲಿಕಾಯಿ ಒಳಗೆ ಬರ್ಬೇಕಾರೆ ಒಳಗಡೆ ನೀತಿ 50 ರೂಪಾಯಿಗೆ 2 ಒಂದು ಇಲ್ಲಿದ್ದು. ಹೊಯ್ಸಳೇಶ್ವರ ದೇವಾಲಯ. ಅದೇ ಹಳೆಬೀಡು ಅಲ್ವಾ ಇದು? ಸೊ ಗೈಸ್, ನಾವು ಬೇಲೂರಿಂದ ಮುಗಿಸ್ಕೊಂಡು ಹಳೆಬೀಡಿಗೆ ಬಂದಿದ್ದೀವಿ. ರಾಜವ್ರಿದು ಹೊಯ್ಸಳೇಶ್ವರ ದೇವಾಲಯಕ್ಕೆ ಬಂದಿದ್ದೀವಿ. ಬನ್ನಿ ಗೈಸ್, ನೋಡಿ ಗಾರ್ಡನ್ ಎಷ್ಟು ಕ್ಲೀನಾಗಿ ಮುಗಿದ್ದಾರೆ. ನೀಟಾಗಿ ಮೇಂಟೈನ್ ಮಾಡಿ. ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಗೈಸ್. ನೋಡಿ ಈ ಕಡೆ ದೊಡ್ಡ ಕ್ಯಾಮ್ರಾ ಇದೆ ನೋಡಿ ಗೈಸ್. ಇಲ್ಲಿ ಸುತ್ತ ಕವರ್ ಆಗುತ್ತೆ. ತ್ರೀ 360 ಡಿಗ್ರಿ ಕವರ್ ಆಗುತ್ತೆ ಗೈಸ್. ಅದು ನನ್ನ ಮಗಳು ಇದ್ದಾಳೆ. ಸರಿ, ಇಲ್ಲಿ ಏನು ನಾವೆಲ್ಲಿಗೆ ಬಂದಿದ್ದೀವಿ ಚೂರು ನಾವು? ನನಗೆ ಬಾಯ್ಲೆ ಸಾನ್ ಇಲ್ಲೇ
ಚಿರು ಕೊಟ್ಟಿರೋ ನಾನು ಕೊಡ್ತೀನಿ. ಕುಡಿಯೋ ಚಿರು. ನಾನಿಲ್ಲಿ ಸ್ಮೈಲ್. ಸರಿ ಹೆಂಗೆ ಹೇಳೋದು? ಗೈಸ್ ನೋಡಿ, ನಮ್ಮ ಸಾನ್ವಿಗೆ ಇನ್ನೊಂದು ಕವರ್ ಬೇಕು ಅಂತ ಗಲಾಟೆ ಮಾಡಿರ್ತಾ ಇದ್ಲು. ಅದಕ್ಕೆ ಬನ್ನಿ ಹೋಗಿ ಒಂದು ಚೆನ್ನಾಗಿರೋದು ನಲ್ಲಿಕಾಯಿ ಕವರ್ ಇಟ್ಕೊಂಡು ಬರೋದ, ನಲ್ಲಿಕಾಯಿ ತಗೊಬರೋದ. ಅಂದ್ರೆ ತುಂಬ ಕಾಸ್ಟ್ಲಿ ಗೈಸ್. 50 ರೂಪಾಯಿ 2 ಕೊಡ್ತೀನಿ ಅಂದ್ರಲ್ಲ, 60 ರೂಪಾಯಿ. ಇಲ್ಲಿಗೆ ಬಂದಿರೋದಕ್ಕೆ ನಿಮ್ಗೆ ಏನು ಅನಿಸ್ತಿದೆ? ನಮಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ. ಜೋಬ್ಲಿರೋ ದುಡ್ಡೆಲ್ಲ ಖಾಲಿ ಐತೈತಲ್ಲ ಅದಕ್ಕೆ. ಗಣೇಶ ಅದರಕ್ಷೆಯನ್ನು ಬಿಡುವ ಸ್ಥಳ. ನೋಡಿ, ಸ್ಲಿಪ್ಪರ್ ಸ್ಟ್ಯಾಂಡ್ ಇದೆ ಅಲ್ಲಿ. ಇದು ಹಳೆ ಬೀಡು ಅಲ್ವಾ? ಹ್ಞೂ, ಬೇಗ ನಡೀರಿ. 20 ರೂಪಾಯಿ ಕೊಟ್ಟಿವಮ್ಮ. ತಿರುವತಿಗೆ ಕಾರು ಅಂಟ್ಕೊಂಡಿದ್ದೆ. ಎಷ್ಟು ಇತ್ತು? ಕೊಡ್ತೀನಿ ನಾನು. ಗಲೀಜ್ ಮಾಡ್ಬಿಡ್ದು ಅಂತ. ಎಲ್ಲ ಹಾಕ ಬನ್ನಿ. ಶಿಲೆಗಳನ್ನು ಮುಟ್ಬಾರ್ದು ಆಯ್ತು. ನೋಡಿ, ಇಲ್ಲಿ ಯಾವ ಶಿಲೆಗಳನ್ನೂ ಮುಟ್ಬಾರ್ದು ಅಂತ ಬೋಲ್ಡ್ ಹಾಕವ್ರೆ. ಬರೀ ದೂರದಿಂದ ನೋಡ್ಕೋಬೇಕಷ್ಟೇ. ತಗೊಂಡಿದ್ದೀನಿ. ಓಕೆ, ನಾವು ಫೋಟೋಗ್ರಾಫಿ ಅಂತ ಬೋರ್ಡ್ ಹಾಕೋರೆ. ದೇವ್ರದ್ದು ಮಾಡಿದ್ದೀನಿ. ಸೊ ಗೈಸ್, ನನಗಂತೂ ಇಲ್ಲಿ ಬಂದು ಮನ್ಸೊಂದು ಸ್ವಲ್ಪ ಸಮಾಧಾನ ಆದಂಗಾಯ್ತು. ಏನಕ್ಕೆ ಅಂದರೆ, ನಾನು ಮಾತಾಡ್ಬೇಕಾದ್ರೆ ಮಾತಾಡ್ಬಿಟ್ಟು ಕೂಡ ಮಕ್ಕ ಕಟ್ಟು ಹೊಡೆದ್ಬಿಡ್ತೀನಿ.
ಫುಲ್ ಎಲ್ಲ ಕೋಲ್ಡ್ ಆಗಿರುತ್ತೆ, ತಂಪಾಗಿದೆ ಬೀಚ್ ಇದು. ಎಲ್ಲ ಕಲ್ಲಲ್ಲೇ ಮಾಡಿರೋದು. ನನಗಂತೂ ತುಂಬ ಖುಷಿ ಆಯ್ತಿತ್ತು ಇಂಥ ಜಾಗಕ್ಕೆ ಬರೋಕ್ಕೆ. ನೋಡಿ ಗೈಸ್, ಹೊರಗಡೆ ಬಂದರೆ ಗಾರ್ಡನ್ ಎಷ್ಟು ಚೆನ್ನಾಗಿದೆ ಅಂತ. ಸಿಕ್ಕಾಪಟ್ಟೆ ಸಕ್ಕತ್ತಾಗಿದೆ ಮಾತ್ರ. ಯಾರು ವಿಸಿಟ್ ಮಾಡಿಲ್ಲ ದಯವಿಟ್ಟು ಇಲ್ಲಿಗೂ ವಿಸಿಟ್ ಮಾಡಿ. ಬೇಲೂರಿಂದ ಕೇವಲ 18 ಕಿಲೋಮೀಟರ್ ಅಷ್ಟೇ. ನೋಡಿ ಸೇಮ್ ಇಲ್ಲವೇ ಎಲ್ಲ ಹಳೆ ಕಾಲದಲ್ಲಿ ಮಾಡಿರೋದು, ಕೆತ್ತನೆ ಮಾಡಿರೋದು ಗೈಸ್. ಇದು ಎಷ್ಟು ನೀಟಾಗಿ ಕೆತ್ತನೆ ಮಾಡಿದ್ದಾರೆ ಅಂತ. ಈಗೆಲ್ಲ ಬರೀ ಮಿಷಿನು. ಆಗಿನ ಕಾಲದಲ್ಲಿ ನೋಡಿ ಕೈಲಿ ಕೆತ್ತನೆ ಮಾಡಿರೋದು ಕೆತ್ತನೆದಾರಿಗಳು. ನೋಡಿ ಗೈಸ್ ಏನು ಸಖತ್ತಾಗೈತೆ ಅಂತ. ನೋಡಿ ಸೆಕ್ಯೂರಿಟಿ ಅವರೆಲ್ಲ ಇರ್ತಾರೆ ಇಲ್ಲಿ. ನೆಕ್ಸ್ಟ್ ನೋಡಿ ನಂದಿ ಇದು. ಗೈಸ್ ಅಲ್ಲೊಂದು ಹೊಳೆ ಇದ್ದಂಗೆ ಐತೆ. ಹೊಳೆ ಇದೆ. ಸೊ ಗೈಸ್ ನೋಡಿ, ಇಲ್ಲಿ ನೀವು ನೋಡ್ಬೋದು ಎಷ್ಟು ವಿಗ್ರಹಗಳನ್ನ ಎಷ್ಟು ನೀಟಾಗಿ ಕೆತ್ತನೆ ಮಾಡಿದ್ದಾರೆ ಅಂತ. ಒಂದು ಸ್ವಲ್ಪನೇ ಭಿನ್ನ ಇದೆ ರೀತಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಸುಮ್ಮನೆ ಹೇಳ್ತಲ್ಲ, ಯಾರು ವಿಸಿಟ್ ಮಾಡಿಲ್ಲ ಅಂದರೆ ದಯವಿಟ್ಟು ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ ಪ್ಲೇಸ್. ಹುಡುಗ ಹೆಂಗಾಡ್ತವ್ರೆ ಅಂತ ಮಕ್ಕಳೆಲ್ಲ ಒದ್ದಾಡ್ತವ್ರೆ. ನೋಡಿದ್ದೀನಿ. ಬನ್ನಿ ಹೋಗೋದ. ಸೊ ಗೈಸ್, ಯಾರು ವಿಸಿಟ್ ಮಾಡಿಲ್ಲ ಅಂದರೆ ದಯವಿಟ್ಟು ಪ್ಲೇಸ್ಗೆ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ಹಳೆ ಬೀಡು, ಬೇಲೂರಿಂದ ಇನ್ನು ಬರೀ 18 ಕಿಲೋಮೀಟರ್ ಅಷ್ಟೇ. ಸೊ ಗೈಸ್ ಬನ್ನಿ, ಮುಂದೆ ಇನ್ನೂ ಯಾವ್ಯಾವ ಆಗುತ್ತೆ ಆದಷ್ಟು ನಿಮ್ಗೆ ತೋರಿಸ್ತೀನಿ. ಟೈಮ್ ವೇಸ್ಟ್ ಮಾಡೋಕ್ಕಾಗಲ್ಲ. ಬನ್ನಿ, ಮುಂದೆ ವೀಡಿಯೋದಲ್ಲಿ ಸಿಗ್ತೀನಿ ನಾನು ನಿಮಗೆ. ಗೈಸ್ ನೋಡಿ, ಈಶ್ವರ ದೇವಾಲಯ ಹಳೆ ಬೀಡು. ಪಾರ್ಕಿಂಗ್ ಟಿಕೆಟ್, ದೇವಾಲಯ ಟಿಕೆಟ್ ಎಲ್ಲ ಟೋಟಲ್ ಸ್ಲಿಪ್ಪರ್ಸ್ ಎಲ್ಲ ಟೋಟಲ್ ಅಕೌಂಟ್ ಆಗುತ್ತೆ ಇದರಲ್ಲಿ 70 rupees.